ಚಿನ್ನಮ್ಮ ಎಲ್ಲರೂ ಮನ್ಸನ್ನು ಗೆದ್ಬಿಟ್ಟಿದ್ರಿ. ಈಗ ಮತ್ತೆ ಸಂಜು ವತ್ಸ್ ಗೀತಾ ಪಾರ್ಟ್ 2 ಅಲ್ಲಿ ಒಂದು ಕ್ವಶನ್ ಇದೆ ಸರ್. ಇಷ್ಟು ಸಖತ್ತಾಗಿ ಲಿರಿಕ್ಸ್ ಬರೀತೀರಾ, ಅದು ಆಲ್ಮೋಸ್ಟ್ ರೊಮ್ಯಾಂಟಿಕ್ ಸಾಂಗ್ಸ್ ಇರುತ್ತೆ. ಏನ್ ತಲೆಯಲ್ಲಿ ಬರುತ್ತೆ ಸರ್ ಇದೆಲ್ಲ ಬರೀಬೇಕಾದ್ರೆ? ಏನ್ ಇನ್ಸ್ಪಿರೇಷನ್? ಯಾವ್ದು ಹಳೆ ನೆನಪು? ಸ್ವಲ್ಪ ವಾಲ್ಯೂಮ್. ಹಳೆ ನೆನಪಲ್ಲ, ಆ್ಯಕ್ಚುಲಿ ನಾಗಶೇಖರ್ ಅವ್ರ ಜೊತೆ ಅವರ ಕತೆ ಅವರ ಸಂದರ್ಭಗಳಿಗೆ ಹಾಡು ಬರೀಬೇಕಾದಾಗ ಆ್ಯಕ್ಚುಲಿ ಅವರು ತುಂಬ ಭಾವನಾತ್ಮಕ ವ್ಯಕ್ತಿ, ತುಂಬ ಇನ್ಸ್ಪೈರ್ ಮಾಡ್ತಾರೆ, ತುಂಬ ತಲೆ ತುಂಬ್ತಾರೆ ನಮಗೆ ವಿಷಯಗಳನ್ನ. ಹಾಗಾಗಿ ನಾಗಶೇಖರ್ ಅವ್ರಿಗೆ ಹಾಡು ಬರೀಬೇಕು ಅಂದರೆ ಪೆನ್ನನ್ನು ಹಾರ್ಟಲ್ಲಿ ಅದ್ದಿನೇ ಬರೀಬೇಕಾಗುತ್ತೆ. ಯಾಕಂದರೆ ಅಷ್ಟು ಡೀಪ್ ಭಾವನೆಗಳು ಬೇಕು ಅವರಿಗೆ. ಮೊದಲನೇ ಸಿನಿಮಾ ಅವರ ಮೊದಲ ನಿರ್ದೇಶನ ಸಿನಿಮಾ ಅರಮನೆಯಿಂದ ಶುರು ಮಾಡಿ ಅರಮನೆ, ಸಂಜು ಗೀತಾ, ಮೈನಾ, ಮಾಸ್ತಿಗುಡಿ, ಅಮರ್, ಕೃಷ್ಣ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಸ್ವಲ್ಪ ವಾಲ್ಯೂಮ್ ರೈಸ್ ಮಾಡಿ ಸರ್. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಹಾಡು ಬರಲಿದೆ. ಹಾಗಾಗಿ ನಾಗಶೇಖರ್ ಅವರಿಗೆ ಇಂಥ ಜಾಗದಲ್ಲಿ ಏನು ಭಾವನೆ ಬೇಕು ಅನ್ನೋದು ಅವ್ರು ಹೇಳಿದೆ ನನಗೆ ತಿಳಿಯುತ್ತೆ, ಅವರಿಗೂ ಗೊತ್ತು ನಾನು ಏನು ಬರೀಬೋದು ಇಲ್ಲಿ ಅಂತ. ಹಾಗಾಗಿ ಇಬ್ಬರಿಗೂ ಕಮ್ಯುನಿಕೇಷನ್ ಗ್ಯಾಪ್ಸ್ ಚಾನ್ಸೇ ಇಲ್ಲ. ಹಾಗಾಗಿ ನಿಸ್ತಂತು ಅಂತೀವಲ್ಲ, ವಿತೌಟ್ ಎನಿ ಮೀಡಿಯಾ ನಮ್ಮಿಬ್ಬರಿಗೂ ಅರ್ಥ ಆಗ್ಬಿಡುತ್ತೆ ಏನು ಬೇಕು ಏನು ಬೇಡ ಅಂತ. ಸಂಜು ಗೀತಾ ನಾನು ಮೊದಲೇ ಹೇಳಿದ್ದೆ, ಸಂಜು ಗೀತಾ ಅಂದರೆ ನಮ್ಮೊಂದು ಎಮೋಷನ್, ಬರೀ ಸಿನಿಮಾ ಆಗಿಲ್ಲ. ಇವಾಗ ನಾನು 1,000ಕ್ಕೂ ಹೆಚ್ಚು ಸಿನಿಮಾ ಆಡ್ಬರ್ತೀನಿ, 1,000ಕ್ಕೂ. ಆದರೆ ಕವಿರಾಜ್ ಅಂತ ಹೇಳಿದ ತಕ್ಷಣ ಮೊದಲನೇ ಸಿನಿಮಾ ಬರೋದು ಸಂಜು ಗೀತಾ. ಸೊ ಹಾಗಾಗಿ ನಮಗೂ ಕೂಡ ಯಾರು ಹೇಳಿದೆ ನಮ್ಮ ಎದೆಯಲ್ಲಿರೋ ಸಿನಿಮಾ ಅಂತ ಏನೋ ವಿಶಿಷ್ಟವಾಗಿ ಬರೀಲೇಬೇಕು ಅಂತ ಅಂದ್ಕೊಂಡು ಬರಲಿಲ್ಲ. ಜೊತೆಗೆ ಶ್ರೀಧರ್ ಅವರು ತುಂಬ ಅದ್ಭುತವಾದ ಎಮೋಷನ್ಸ್ಗೆ ಜಾಗ ಇರುವಂಥ ಟ್ಯೂನ್ ಕೊಟ್ಟಿದ್ದಾರೆ. ನಾವು ಬರೀಬೋದು, ಕೆಲವೊಮ್ಮೆ ನಮ್ಮ ಕೈ ಕಟ್ಟಾಗ್ತದೆ. ನಾವು ಟ್ಯೂನಿನ ಓಡಾಟ ಹೇಗಿತ್ತು ಅಂತ ಬರೆಯೋಕ್ಕೆ ಅವಕಾಶ. ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇಲ್ಲ ಸರ್, ಆನ್ಸರ್ ಮಾಡಿದ್ರಿ. ಕ್ವಶನ್ ಮಾಡ್ತಾ ಹೋಗ್ಬಿಡ್ತಾರೆ. ಇಲ್ಲ, ಯಾಕಂದ್ರೆ ನಮ್ಮ ಕುವೆಂಪು ಅವರು ಮಲ್ನಾಡೋರು, ನಾನು ಮಲ್ನಾಡೋಳು, ನಮ್ಮ ಸರ್ ಮಲ್ನಾಡೋರು. ನಾನು ಅನ್ಕೊಂಡೆ ಮಲ್ನಾಡಿಂದ ಯಾವುದೋ ಒಂದೇನೋ ಬರುತ್ತೇನೋ ಹಳೆ ನೆನಪು ಅಂದ್ರೆ ಕಾಲೇಜ್ ಡೇಸಿಗೆ ಹೋಗ್ತೀನಿ, ಅದೇ ಕಾಲೇಜ್ ಡೇಸ್ ಆ ಥರ ಕೇಳಿದ್ದು. ಬಟ್ ನಿಜವಾಗ್ಲೂ ಒಬ್ಬರು ನಿರ್ದೇಶಕರು ಭಾವನಾತ್ಮಕವಾಗಿ ಕತೆಗೆ ಕನೆಕ್ಟ್ ಆಗಿದ್ದಾಗ ಮಾತ್ರ ಇಂತಹ ಹಾಡುಗಳು ಬರೋದಕ್ಕೆ ಸಾಧ್ಯ. ಅದೇ ಇವ್ರು ಹೇಳ್ದಂಗೆ ನಾವು ಬರೆದಿದ್ದು ಈ ಸಾಂಗ್ಗಳನ್ನ ಬರೆದು HD ಕೋಟೆಯ ರೆಸಾರ್ಟ್ನಲ್ಲಿ, ಬಹುಶಃ ಪ್ರಸಾದ್ ಸರ್ ಅಲ್ಲ, ಪ್ರಸಾದ್ ಸರ್ ಇಲ್ಲೇ ಇದ್ದಾರೆ ಅವರು. ಅವರ ರೆಸಾರ್ಟ್ನಲ್ಲಿ ಒಳ್ಳೆ ಆತಿಥ್ಯ ಕೊಟ್ಟು ನಮಗೆ 2-3 ದಿನ ಅಲ್ಲಿ ಹೆಚ್ಚು ಹಾಡುಗಳನ್ನ ಬರೆದ್ವಿ. ನಾಗಣ್ಣ ಅವ್ರದ್ದು ಒಂದು, ನಾಗಶೇಖರ್ ಅವ್ರದ್ದು ಒಂದು ಮಾದರಿ ಇದೆ. ಹೇಗಂದರೆ ಒಳ್ಳೆ ಹಾಡು ಬಂದ ತಕ್ಷಣ ನಿಮ್ಗೊಂದು ಫೋನ್ ಹೋಗುತ್ತೆ, ಕಿಟ್ಟಿ ಸರ್ಗೊಂದು ಫೋನ್ ಹೋಗುತ್ತೆ, ಇನ್ನೊಬ್ರು ಕಿಟ್ಟಿ ಸರ್ ಇದ್ದಾರೆ ಅವ್ರಿಗೊಂದು ಫೋನ್ ಹೋಗುತ್ತೆ, ಆಮೇಲೆ ರವಿಶಂಕರ್ ಅವ್ರಿಗೊಂದು ಫೋನ್ ಹೋಗುತ್ತೆ. ಒಂದು 3-4 ಜನ ಇದ್ದಾರೆ ಸಿಲಿನಲ್ಲಿ ರವಿಶಂಕರ್ ಅವರಿಗೆ. ಅವರೆಲ್ಲ ಸೂಪರ್ ಶಬಾಸ್ ಅಂದ್ರೆ ಬ್ಲಾಕ್ ಆಗ್ಬಿಡುತ್ತೆ. ಬಹುಶಃ ನಾಣಿಯವರಿಗೂ ಒಂದು ಫೋನ್ ಹೋಗುತ್ತೆ. ಸೊ ಆ ಥರದ್ದೆಲ್ಲ ಒಂದಷ್ಟು ಫಿಲ್ಟರ್ ಆದಮೇಲೆ ಹಾಡು ಫೈನಲೈಸ್ ಆಗುತ್ತೆ. ಬಹುಶಃ ಇವರೆಲ್ಲ ನಮ್ಗೆ ತುಂಬ ಅದ್ಭುತ ಕ್ರಿಟಿಕ್ಸ್. ಈಗ ಇವರು ಹೀರೋ ಎಷ್ಟಿದ್ದಾರೋ ಅಷ್ಟೇ ಸಾಹಿತ್ಯಜ್ಞಾನವೂ ಇದೆ. ಬಹುಶಃ ತುಂಬ ನನಗೆ ಉತ್ತೇಜನ ಕೊಟ್ಟಿದ್ದು ಸರ್ವೇ ಅನಿಸುತ್ತೆ. ತುಂಬ ಸರಿ ಇನ್ಫಾರ್ಮ್ ಮಾಡಿ ನನಗೆ ಸಾಕಪ್ಪ ಅನ್ನೋಷ್ಟು ಅವರು ಹೊಗಳಿದ್ದಾರೆ, ಖುಷಿ ಕೊಟ್ಟಿದ್ದಾರೆ. ಅಂದರೆ ನಮಗೆ ತೃಪ್ತಿ ಆಗುತ್ತೆ. ಯಾರಿಗಾಗಿ ನಾವು ಹಾಡು ಬರ್ತಿದ್ರು ಅವರಿಗೆ ಅದಷ್ಟು ಇಷ್ಟ ಆದಾಗ ನಮಗೊಂದು ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅಷ್ಟೇ. ಜೊತೆ ನಮ್ಮಿಬ್ಬರು ಕಾಂಬಿನೇಷನ್ ಹೇಳಿದ್ರೆ ಒಳ್ಳೆ ಒಂದು, ನಮ್ಮಿಬ್ಬರಿಗೆ ಯಾಕೆ ಕಾಂಬಿನೇಷನ್ ಆಗ್ತದೆ, ನಮಗೆ ತುಂಬ ಒಳ್ಳೆ ಸ್ನೇಹಿತರು. ಬಟ್ ಜೊತೆಯಾಗಿ ಒಂದು ಆಲ್ಬಮ್ ಆಗಿರಲಿಲ್ಲ. 20 ವರ್ಷ ಹಾಂ, ಈಗ ಅದು ಆಗಿದೆ. ಬಹುಶಃ ಹಾಡು ಕೇಳಿದವರೆಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ಹೇಗೆ ಸಂಜು ಗೀತದ ಹಾಡುಗಳನ್ನ ತಮ್ಮ ಎದೆಯೊಳಗೆ ಇಟ್ಕೊಂಡು ಇವತ್ತು ಬರುತ್ತಾ ಇದ್ದಾರೆ, ಆ ಥರ ಇದು ಆರಂಭ ಆಗಿದೆ. ತುಂಬ ದೂರ ಹೋಗುತ್ತಿದ್ದು ಅಂತ ನನ್ನ ಅನಿಸಿಕೆ. ಈಗ ಈ ಕಂಪೋಸಿಂಗ್ ಏನಾಯಿತು, ನಾವು HD ಕೋಟೆಯಲ್ಲಿ ಮಾಡಿದ್ವು ಅಥವಾ ಕೆಂಪೇಗೌಡ ಕೋಟೆಯಲ್ಲಿ ಮಾಡಿದ್ವು, ಯಾವ ಕೋಟೆಯಲ್ಲಿ ಮಾಡಿದ್ವು, ನೈಟ್ 1:30 ಮಾಡಿದ್ವು, 2:30 ಮಾಡಿದ್ವು, ಅದು ಯಾರೂ ಕೇಳಲ್ಲ. ಇದು ಹಾಡುಗಳು ಚೆನ್ನಾಗಿ ಬಂದು ಸಿನಿಮಾ ದೊಡ್ಡ ಹಿಟ್ ಆದಮೇಲೆ ಇದಕ್ಕೆಲ್ಲ ಒಂದು ತುಂಬ ದೊಡ್ಡ ಒಂದು ಕಲರಿಂಗ್ ಸಿಗುತ್ತೆ. ಸೊ ಈ ಹಾಡುಗಳು ಆಗ್ತಾ ಆಗ್ತಾ ನಮ್ಮ ನಾಗಣ್ಣವರು ಬಹಳ ಸಿನಿಮಾ ಬಗ್ಗೆ ಹೇಳ್ತಾ ಹೋಗ್ತಿರ್ತಾರೆ. ಕತೆ ಹಿಂಗಾಗುತ್ತೆ. ಒಂದು ಕತೆ ಅವ್ರು ಹೇಳ್ತಾರೆ, ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಟಾಪಿಕ್ ಬರುತ್ತೆ. ಏನ್ ನೋಡೋಣ ಸಡನ್ ಆಗಿ ಸ್ವಿಟ್ಜರ್ಲ್ಯಾಂಡ್ ಹೇಳ್ತಾ ಇದ್ದೀರಾ, ಏನಿದು ಕತೆ ಹೇಳ್ಬಿಟ್ಟು ಸೇಮ್
ರಾತ್ರಿ 1:30 ಅಥವಾ 2 ಗಂಟೆನ ಗೊತ್ತಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ 10 ಗಂಟೆಗೆ. ಅಲ್ಲ ಸರಿ, ಸ್ವಿಟ್ಜರ್ಲ್ಯಾಂಡ್ ಸಲ್ವಿಕ್ ಅನ್ನೋ ಒಂದು ರಾಣಿ ಕತೆ ಹೇಳ್ತಾರೆ ನಾಗಣ್ಣ. ನಾವೆಲ್ಲ ಬಾಯ್ ಬಿಟ್ಕೊಂಡು ಈ ಅಜ್ಜಿ ಕತೆ ಹೇಳಿದಾಗ ಎಲ್ಲರೂ ಬಾಯ್ ಬಿಟ್ಕೊಂಡು ಕೇಳ್ತಾರೆ ಹೇಳಿ ನಾಗಣ್ಣ. ನನಗೆ ಗೊತ್ತೇ ಇರಲಿಲ್ಲ ಕತೆ ಇದು. ಇಟ್ಸ್ ಅ ರಿಯಲ್ ಸ್ಟೋರಿ. ಆ ರಾಣಿಯ ಕತೆ ಎಷ್ಟು ರೋಚಕವಾಗಿರುತ್ತೆ. ನನಗೆ ಸಡನ್ ಆಗಿ ತಲೆಯಲ್ಲಿ 300 ವಾರಿಯರ್ಸ್, ಗ್ಲಾಡಿಯೇಟರ್ ಎಲ್ಲ ಸಿನಿಮಾ ಓಡ್ತಾ ಇದ್ದೆ. ಆ ರೀತಿಯಾಗಿ ಮನಸ್ಸಿಗೆ ಕಣ್ಣಿಗೆ ಕಟ್ಟೋ ಹಾಗೆ ಕತೆ ಹೇಳ್ತಾರೆ. ಆ ವಾರಿಯರ್ ಒಬ್ಬ ಆ ರಾಣಿಗೋಸ್ಕರ ಒಂದು ಯುದ್ಧನ ಗೆದ್ದು ಕೊಡ್ತಾನೆ. ಆ ಯುದ್ಧನ ಗೆದ್ದು ಕೊಟ್ಟು ತನ್ನ ಪ್ರಾಣನೇ ಬಲಿದಾನ ಮಾಡಿ ಆ ಪ್ರೀತಿನ ವ್ಯಕ್ತಪಡಿಸುವಂತ ರೀತಿ ಅಚ್ಚುಮೆಚ್ಚಿನ ಒಂದು ಹಾಡಾಗಬೇಕು. ಶ್ರೀಧರ್ ಬೈ, ಇದಕ್ಕೆ ಹೇಗೆ ಮಾಡ್ತೀರಾ ಅಂದ್ರೆ HD ಕೋಟೆ ಅಂತ ಕವಿಗಳು ಹೇಳಿದ್ರು. ಅಲ್ಲಿ ಬರೀ ಹುಲಿ, ಚಿರತೆ ಇಂಥ ಕಾಡು ಪ್ರಾಣಿಗಳು ಮಧ್ಯದಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಪ್ರಸಾದ್ ಅವರ ರೆಸಾರ್ಟ್ ಅಲ್ಲಿದೆ. ಬಟ್ ರೆಸಾರ್ಟ್ ಆದ್ರೂ ಬಹಳ ವಿಸ್ತಾರವಾದ ಒಂದು ಹೋಮ್ ಥಿಯೇಟರ್ ವ್ಯವಸ್ಥೆ ಅಲ್ಲಿ ಇರೋದ್ರಿಂದ ಆ ಒಂದು ಜಾಗದಲ್ಲಿ ನಮಗೆ ಇಷ್ಟೊಂದು ಮ್ಯೂಸಿಕಲ್ಲಿ ಆಂಬಿಯನ್ಸು ಮತ್ತೆ ಕಂಪೋಸಿಂಗ್ ಮಾಡೋದಕ್ಕಂತ ಉತ್ತಮವಾದ ಜಾಗ ಸಿಗ್ತಲ್ಲ ಅಂತ ಒಳ್ಳೆ ಊಟ ಮಾಡ್ತೀವಿ. ಮತ್ತೆ ನಾಗಣ್ಣವರು ಪಾರ್ಟಿ ಗಿರ್ಟಿ ಎಲ್ಲ ಮಾಡ್ತಿರ್ತಾರೆ ಜೋರಾಗಿ. ಹೋಗಿದ ತಕ್ಷಣ ಆಂಬಿಯನ್ಸ್ ಜೊತೆಗೆ ಒಂದು ವೈಬ್ರೆಂಟ್ ಫೀಲ್ ಕೂಡ ಸಿಗುತ್ತೆ ನಮಗೆ. ಅಂದ್ರೆ ನಾವು ಪಾರ್ಟಿ ಮಾಡಿದವರು ಪಾರ್ಟಿ ಮಾಡೋರು ನೋಡಿದಾಗ ನಮಗೆ ತುಂಬಾ ಏನೋ ಖುಷಿ ಆಗುತ್ತೆ. ಆ ಒಂದು ಪರಿಮಳ, ಆ ಒಂದು ಟೇಸ್ಟು, ಆ ಒಂದು ಮಾತುಗಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಬರೀ ಮ್ಯೂಸಿಕ್ಗೆ ಮಾತಾಡೋದು, ಬರೀ ಸಿನಿಮಾ ಬಗ್ಗೆನೇ ಮಾತಾಡೋದು, ಬರೀ ಕಥೆ, ಸನ್ನಿವೇಶ, ಪಾತ್ರ. ನಾಗಣ್ಣವರು ಒಬ್ಬ ಅತ್ಯುತ್ತಮ ನಿರ್ದೇಶಕ. ಇವತ್ತಿನವರೆಗೂ ಅಪ್ಡೇಟೆಡ್ ಡೈರೆಕ್ಟರ್ ಅಂತ ಯಾಕೆ ಹಾಕ್ತಾರಂದ್ರೆ ನಿಮ್ಮ ರೆಸಾರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ನಿಮ್ಮ ರೆಸಾರ್ಟ್ ಬಗ್ಗೆ ಅಲ್ಲೇ ಕಂಪೋಸಿಂಗ್ ಆಗಿದ್ದಾರೆ. ಅವರು ನಿರ್ದಿಷ್ಟವಾದ, ಬಹಳ ಸ್ಪಷ್ಟವಾದ ಕಲ್ಪನೆಗೂ ಮತ್ತೆ ನಿಜಾಂಶಕ್ಕೂ ತೆರೆ ಮೇಲೆ ಬರುವಂತ ಒಂದು ಚಿತ್ರೀಕರಣದ ತದನಂತರ ಚಿತ್ರೀಕರಣ ಆಗಿ ಏನು ಆಡಿಯನ್ಸ್ ನೋಡ್ತಾರೆ ಅಲ್ಲಿ ನಿಂತ್ಕೊಂಡು ಫಸ್ಟೇ ನೋಡ್ಬಿಡ್ತಾರೆ ಸಿನಿಮಾನ. ಅಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಿರ್ದೇಶಕರ ಜೊತೆ ನಾವೆಲ್ಲ ಇಷ್ಟು ತಂತ್ರಜ್ಞರು ಕೆಲಸ ಮಾಡೋದು ಬಹಳ ಸುಲಭ ಹಾಗೂ ಸಂತೋಷ ಹಾಗೂ ನಮಗೆ ಸ್ಫೂರ್ತಿ. ಹಾಗಾಗಿ ಈ ಸಲ್ವಿಕ್ಕು ರಾಣಿ ಕತೆ ಹೇಳಿದ್ಮೇಲೆ ಕವಿರಾಜ್ ಅವರು ನಾವು ಒಂದು ಒಳ್ಳೆ ಊಟ ಮಾಡಿ ಕವಿಗಳೇ ಏನ್ ಮಾಡೋಣ ಶ್ರೀಧರ್ ಬಾಯ್ ಹೇಳಿ. ಹಾಗಾಗಿ ಇದು ಹೇಳ್ಬಿಡ್ತೀನಿ. ಸೆಲ್ವಿಕ್ ಎಂದರೆ ಆಮೇಲೆ ಹೇಳ್ಬೋದಲ್ಲ, ಅದಕ್ಕೆ ಮುಂಚೆ ರಾಗಿಣಿ ಕತೆ ಹೇಳಿ ಒಂದು ಹಾಡು ತೋರಿಸಿ ನನಗೆ. ಇದು ಲಾಸ್ಟ್ ಅಲ್ಲಿ ಇದೀನಿ. ಇಲ್ಲಿ ಫ್ಲೋರ್ ಇದೀನಿ. ಇಲ್ಲಿ ಒಂದು ಹಾಡು ಬರುತ್ತೆ, ಬೇಗ ಒಂದು ಸಾಂಗ್ ಬರ್ಬೇಕಂತ ಇಮಿಡಿಯೇಟ್ಲಿ. ಅವನು ಸಂಜು, ಅವಳು ಗೀತ, ಅವರಿಬ್ಬರು ಸೇರಲು. ಈ ಸಾಲುಗಳು ಕೊಟ್ಟಿದ್ದು ಎವರ್ಗ್ರೀನ್, ಸೂಪರ್. ನಮ್ಮ ಮಲೆನಾಡಿನ ಅಚ್ಚ ಕನ್ನಡದ ಬರಹಗಾರ, ಕವಿ ನಮ್ಮ ಕವಿರಾಜ್ ಅವರು. ಎಷ್ಟು ಸಿಂಪಲ್ ಆಗಿದೆ. ಇದು ABCD ಸರಿಗಮಪ ಕಲ್ತ್ಕೊಂಡಿರೋರು ಟ್ಯೂನ್ ಮಾಡ್ಬೋದು. ನಾನು ಅಷ್ಟು ಸಿಂಪಲ್ ಆಗ್ಬಿಟ್ಟಿದೆ. ನಾವೆಷ್ಟೇ ಮೇಧಾವಿಗಳಾದ್ರು ನಮ್ಮನ್ನ ಸಿಂಪ್ಲಿಸಿಟಿ ಕರ್ಕೊಂಡ್ಬಂದು ನಮಗೆ ಪಬ್ಲಿಸಿಟಿ ಕೊಡೋದೇ ನಮ್ಮ ನಾಗಶೇಖರ್ ಅಂತ ಅವ್ರ ಕೆಲಸ. ನಿಜವಲ್ಲೂ ನಗಣ, ಯು ಮೇಡ್ ಅಸ್ ಡೂ ದಟ್ ಸಾಂಗ್. ಕವಿಗಳಿಗೆ ಥ್ಯಾಂಕ್ಸ್. ಹಾಗೇನೆ ನನ್ನ ಜೊತೆ ನನ್ನ ಸಿಂಗರ್ಸ್ ವಿಹಾನ್ ಎಲ್ಲ ಇಲ್ಲೇ ಇದ್ದಾರೆ. ನಾವೆಲ್ಲ ಕಂಪೋಸಿಂಗ್ ಮಾಡಿದಾಗ ಇಟ್ ವಾಸ್ ಅ ವಂಡರ್ಫುಲ್ ಡೇ, ವಂಡರ್ಫುಲ್ ನೈಟ್ ಟಿಲ್ ದ ಡಾನ್ ಅಂಡ್ ವಿ ಎಂಜಾಯ್ ದ ಕಂಪೋಸಿಂಗ್. ಓವರ್ ಟು ನಾಗಣ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್. ಧನ್ಯವಾದಗಳು ನಿಮ್ಮೆಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.